ಒಂದು 50 ಲಕ್ಷ ಇನ್ವೆಸ್ಟ್ ಮಾಡ್ಬೇಕು ಸರ್. ಈಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರ್ ಮರಿಗೆ. ಟೋಟಲಿ ಒಂದು 8 ತಿಂಗಳು ಸರ್. ಒಂದು 35-40 ಲಕ್ಷ ರೂಪಾಯಿ ನಮ್ಗೆ ಅಮೌಂಟ್ ಹಿಡ್ಕೊಂಡು ಆಗುತ್ತೆ ಸರ್. ಹೆಂಗ್ರಿ ಲಾಭ ರೀ. ಒಂದು ಆಸೆ ಐತೆ ಸರ್. ಈಗ ಆಲ್ರೌಂಡ್ ಇಷ್ಟು ದಿವಸ ಮಾಡ್ಕೊಂಡು ಬಂದಿವ್ರಿ. ಒಮ್ಮೆ ಒಂದು 300-400 ಮರಿ ಕಟ್ಕೊಂಡ್ರಿ. ಒಮ್ಮೆ ಒಂದು ಕೋಟಿ ರೂಪಾಯಿ ಕಾಸಬೇಕು ಅನ್ನೋದು. ಸೂಪರ್ ಸರ್. ಆಗಲಿ ಯಾಕಂದ್ರೆ ಸರ್ ಒಬ್ಬ ಉದ್ಯಮಿಗಳು ಮಾತಾಡ್ತಾರೆ ರೀ. ಕೋಟಿಗಟ್ಟಲೆ ರೈತ ಮಾತಾಡೋದು ರೈತರು ಮಾತಾಡೋದು ನಿಮ್ಮನ್ನು ಬಂದ ಸರ್. ಬಂದ ಸರ್ 100% ಮಾತಾಡ್ತೀವಿ ಸರ್. ಈಗ ಒಂದು ಮುಂದಿನ ವರ್ಷ 100% 90 ಲಾಖ ರೂಪಾಯಿ ಆಗಿತ್ತು. 90 ಲಕ್ಷ 80 ಲಕ್ಷ ಆರಾಮ ಮಾಲಾಗುತ್ತೆ. ಒಂದು 300 ಸೀಟ್ಸ್ ಇತ್ತು ಸರ್. ಒಂದು ಬಿಜಾಪುರ ಡಿಸ್ಟಿಕ್ ಸರ್. ಹಾಂ ಸರ್. ಹೊನಗನಹಳ್ಳಿ ಊರ್ರಿ. ಯಾವ್ದು ಸರ್? ಹೊನಗನಹಳ್ಳಿ ಸಣ್ಣಹಳ್ಳಿ ದೊಡ್ಡಹಳ್ಳಿ. ಹೌದೇನು ಸರ್? ಈಗ ನಿಮ್ಮ ಕಡೆ ಡ್ರೈ ಫ್ರೂಟೇನೇ ಜಾಸ್ತಿ ಇರೋದು ಸರ್. ಹಾಂ. ಈಗ ನಮ್ಮ ಹೆಣ್ಮಕ್ಳು ಸರ್ ಅಲ್ಲೇ ಮನುಗಳು ರೀ. ಹಾಂ ಮನುಗಳು. ನಿಮ್ಮ ಮಗ್ಳ ನಿಮ್ಮ ಅಲ್ಲೇ ಹಳ್ಳಿ ಹಿಟ್ನಳ್ಳಿ ಮುಗಲ್ಲ ಅಲ್ಲೇ ಸರ್. ಹಾಂ. ಅಲ್ಲಿ ವಾತಾವರಣ ನೋಡಿ ಸರ್. ಈಗ ಇಲ್ಲಿ ನಮ್ಮದು ಎಷ್ಟಾಗಲಿ ನಮ್ಮ ಜಮೀನು ಮಗ್ಲ ನಮಗೆ ಹಳಿ ಐತ್ರಿ. ಕೃಷ್ಣ ಇದೆ ಸರ್. ಎಲ್ಲ ನೀರಾವರಿ ಏರಿಯಾ ರೀ. 80 ಫೀಟ್ ಹೊಡೆದವ್ರು ನೀರು ಬೀಳ್ತಾರೆ ನಮಗೆ. ಹಾಂ ಬರ್ತದೆ. ಸಮಸ್ಯೆ ಇಲ್ಲ ರೀ. ಆ ಕಡೆ ಏನು ಮಾಡಾಕ್ತಾರೆ ರೀ, 6 ತಿಂಗಳು ದುಡ್ಕಿ ಮಾಡ್ತಾರೆ ಸರ್ ಮಿನಿಮಮ್ ಅಷ್ಟೇ. 6 ತಿಂಗಳು ಕೂತಿರ್ತಾರೆ ರೀ ಹಾಂ ಮನ್ಯಾಗ ರೀ. ಒಂದು ಪೀಕ್ ಬರುತ್ತೆ ಸರ್ ಹೊಲ್ದಾಗ ಮಾಡೋರಿಗೆ. ಹಾಂ ಅಷ್ಟೇ ರೀ. ಹೌದ್ರಿ. ಒಂದು ಪಾಯಿಂಟ್ ನೀರಾಗಿಲ್ಲ ಸರ್. ಬರೀ 1 ಇಂಚ್ ನೀರಾಗಿಲ್ಲ ರೀ. ಇವು ಕುಡಿಯೋಷ್ಟ ನೀರು ಅಷ್ಟೇ ಆಗಿಲ್ಲ ರೀ. ಮಿನಿಮಮ್ ಆಗಿ ಪೂರ್ತಿ ಡ್ರೈ ಫ್ರೂಟ್ ಸಿಗುತ್ತಲ್ಲ ಸರ್ ಅವ್ರಿಗೆ? ಹಾಂ ಸಿಗುತ್ತಲ್ಲ ಸರ್. 1 ವರ್ಷ ಆಗ್ಬಿಟ್ಟು ಪೂರಾ ಡ್ರೈ ಒಟ್ಕೊಂಡು ಕೇಸಿನ ಸರ್. ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ಕೊತ ಹೋದ್ರೆ ಹಿಡಿದಿತ್ತಲ್ಲ. ಒಂದು ಈಗ 50 ಮರಿ ಶೆಡ್ ಹಾಕಿವಿ ಸರ್. ಈಗ ಹಾಂ 50 ಮರಿ ಪರ್ಫೆಕ್ಟ್ ಅದಾವ್ರಿ ಸರ್ ಇವ್ರ ಹತ್ರ. ಈಗ ಮಿನಿಮಮ್ ಏನಾದ್ರು 30,000-40,000 ಸಾವಿರ ಮರಿ ಮಾರೋದವ್ರಿ ಇವರು. ಆ ಸೈಜ್ ಮರಿ ಅದಾವ್ರಿ. ಈಗ ಹೊಸಬ್ರಿ ಸರ್ ಇವ್ರಿಗೆ. ಅಂದ್ರೆ ರೀ ರೈತರಲ್ಲಿ ಹುಡುಗರಲ್ಲಿ ಆಗಲಿ ಇವತ್ತು ರೈತರಲ್ಲಿ ಏನಾಗುತ್ತೆ ರೀ, ಕೇಳಿ ತಿಳ್ಕೊಳಂಗಿಲ್ಲ ಸರ್. ಒಳ್ಳೇದ ಇವತ್ತು ಇವ್ರು ನನ್ನ ಕಡೆ ಬರ್ತಾರ ಕೂಡಲೇ ರೀ ಕಂಟಿನ್ಯೂ ಇಲ್ಲೇ ಇರ್ತಾರೆ ಸರ್. ಬರ್ದು ಹೋಗೋದು ಮಾಡ್ತಿರ್ತಾನಲ್ರಿ. ಇವಾಗ ಏನು ಮಾಡತಾನ ಏನಿಲ್ಲ ಹೆಂಗೆ ಮಾಡ್ತಾನ ಪೂರಾ ಪರ್ಫೆಕ್ಟ್ ಗೊತ್ತಾಗೈತೆ ಅವ್ರಿಗೆ. ನನಗೆ ಏನೋ ಕೇಳಾರ್ದು ಇವತ್ತು ಮರಿ ಮೇಷನ್ರಿ ಸರ್. ಅವ ನಾನು 10 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ರು ನನಗೆ ಹೈಯೆಸ್ಟ್ ಮರಿ ಮಾಡಿಟ್ಟಾನ ಈಗ ರೀ. ಅಂದ್ರೆ ರೀ ಅವರಲ್ಲಿ ನಾ ಏನೋ ಒಂದು ಮಾಡ್ತಾನ ಚಲೋ ಐತ್ರಿ ನನಗೆ ಮಾಡ್ಯಾನ ಸರ್. ಇವತ್ತು ಅವಂದು ಮಿನಿಮಮ್ ಏನಿಲ್ಲ ಸರ್ ಒಂದು 70-80 ಎಕರೆ ಹೊಲ ಇರುತ್ತೆ ಸರ್. ಶೇಂಗಾದ ಹೊಲಗಳು ಇರ್ತದೆ ಸರ್. 70-80 ಎಕರೆ ಮೇಂಟೈನ್ ಮಾಡ್ತಾನೆ ರೀ. ರಿಟರ್ನ್ ಒಂದು 4 ಶೇಂಗಾದ ಮಷಿನ್ಗಳು ಅದಾವ್ರಿ ಸರ್. ಟ್ಯಾಕ್ಟರ್ ಅದಾವ್ರಿ 4. ಅದನ್ನ ಮೇಂಟೈನೆನ್ಸ್ ಅದನ್ನ ಮಾಡ್ಕೊಂಡು ಮತ್ತೆ ಇನ್ನೊಂದು ಮಾಡ್ಕೊಂಡು ಹೊಂಟಾನ ಸರ್. ಈಗ ಮತ್ತು ಇನ್ನೊಂದು ಸರ ಈಗ ಅವನೊಟ್ಟು ಹೆವಿ ಮಾಡೋರು ಯಾರೂ ಇಲ್ಲ ಸರ್. 70-80 ಎಕರೆ ಹೊಲನೂ ತುಗಿಸ್ತಾರೆ ಸರ್. ಈಗ ಈಗ ಮಿನಿಮಮ್ ಏನಂದ್ರೆ ಒಂದು 30 ಕಟ್ಟ ಶೇಂಗಾ ಹಾಕ್ಯಾನ ಸರ್. ಈಗ ಶೇಂಗಾ ರೀ. ಜೋಳ ಐತ್ರಿ. ಹೊಳ್ಳೆ ಇದನ್ನ ಉಳ್ಳಾಗಡ್ಡಿ ಹಾಕ್ಯಾನ ಸರ್. ಈಗ ಎಫರ್ಟ್ ಜಾಸ್ತಿನ ಹಾಕ್ತಾರೆ ಸರ್. ಇದ್ರೊಳಗೆ ಇದನ್ನ ಯಾಕೆ ಮಾಡ್ಕೊಂಬಾರ್ದತ್ತ ಈ ಸರ್ತಿ ಇವ್ರಿಗೆ ಇದನ್ನ ಮಾಡ್ಕೊಂಡು ಕೇಶನ್ ಈಗ ಬಂದಿವ್ರಿ ಸರ್. ಮುಂದಿನ ದಿನಮಾನದೊಳಗೆ ಒಂದು 100 ಮರಿ ಮುಂದಿನ ವರ್ಷ 100 ಮರಿ ಹಾಕೋಬೇಕಂತ ವಿಚಾರ ಐತೆ ಸರ್. ಇಲ್ಲಿ ನಮ್ಮ ಕಡೆ ಏನ ಸರ್ ಒಂದು 300 ಸಿಪ್ಸ್ ಗ್ಯಾರಂಟಿ 100% ಇರುತ್ತೆ ಸರ್. ಈ ಸರ್ತಿ ನೋಡ್ಬೇಕು ಸರ್ ಏನೇನಾಯ್ತು. ಒಂದು ಟೋಟ್ಲಿ ಇದನ್ನು ಮಾರಿದ ಕೂಡಲೇ ರೀ ಒಂದು 50 ಲಕ್ಷ ಇನ್ವೆಸ್ಟ್ ಮಾಡ್ಬೇಕು ಸರ್. ಈಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರ್ ಮರಿಗೆ. ಟೋಟ್ಲಿ ಒಂದು 8 ತಿಂಗಳು ಸರ್. ಒಂದು 35-45 ಲಕ್ಷ ರೂಪಾಯಿ ನಮಗೆ ಅಮೌಂಟ್ ಹಿಡ್ಕೊಂಡು ಆಗುತ್ತೆ ಸರ್. ಹೆಂಗ್ರಿ ಲಾಭ ರೀ. ಒಂದು ಆಸೆ ಐತೆ ಸರ್. ಈಗ ಆಲ್ರೌಂಡ್ ಇಷ್ಟು ದಿವಸ ಮಾಡ್ಕೊತ ಬಂದೀವ್ರಿ. ಒಮ್ಮೆ ಒಂದು 300-400 ಮರಿ ಕಟ್ಕೊಂಡ್ರಿ. ಒಮ್ಮೆ ಒಂದು ಕೋಟಿ ರೂಪಾಯಿ ಕಾಸಬೇಕು ಅನ್ನೋದು. ಸೂಪರ್ ಸರ್. ಆಗಲಿ ಯಾಕಂದ್ರೆ ಸರ್ ಒಬ್ಬ ಉದ್ಯಮಿಗಳು ಮಾತಾಡ್ತಾರೆ ರೀ ಕೋಟಿಗಟ್ಟಲೆ. ರೈತ ಮಾತಾಡೋದು ಯಾವಾಗ್ರಿ? ರೈತರು ಮಾತಾಡೋದು ದಿನಮಾನ ಬಂದೈತೆ ಸರ್. ಬತ್ರಿ 100% ಮಾತಾಡ್ತೀವಿ ಸರ್. ಈಗ ಒಂದು ಮುಂದಿನ ವರ್ಷ 100% 90 ಲಾಖ ರೂಪಾಯಿ ಆಗಿರ್ತದೆ. 90 ಲಕ್ಷ 80 ಲಕ್ಷ ಆರಾಮ್ ಮಾಲಾಗುತ್ತೆ ರೀ. ಒಂದು 300 ಸೀಪ್ಸ್ ಇತ್ತಂದ್ರೆ ಸರ್ 30,000 ಕೆಳಗಡೆ ಮಾರಂಗಿಲ್ಲ ಸರ್. 30,000 ಮ್ಯಾಗ ಮಾರ್ತೀವಿ. ಕೆಳಗಂತೂ ಮಾರಿರ್ತೀವಿ. ಹೆಂಗೆ ಮೇಸಿರ್ತಾರೆ ಅವ್ರಿಗೆ ಅಮೌಂಟ್ ಇರುತ್ತೆ ಸರ್. ನಾ ಹೆಂಗೆ ಮರಿ ಮೇಸಿರ್ತ ನಮ್ಗೆ ಇವತ್ತು ನೀ ಮೇಸಿರಿ ಅಂತೇಳಿ ನನಗೆ ಲಾಸ್ ಆಗಂಗಿಲ್ಲ. ಇವು ಮೇಷನ್ ಅಂತ ಇನ್ನೊಬ್ರು ಲಾಸ್ ಆಗಂಗಿಲ್ಲ. ಇದು ಕೋಳಿ ಅಲ್ರಿ ಸರ್. ಇದು ಕರೆಂಟ್ ಮ್ಯಾಗ ಉತ್ಪಾದನೆ ಮಾಡಾಕ. ಇದು ತಾಯಿ ಹೊಟ್ಟಾಗಿ ಹುಟ್ಟು ಬರ್ಬೇಕು. ಇದು 4 ತಿಂಗಳಿಗೆ ಒಂದೇ ಇಳಿಬೇಕ್ರಿ. ಅದ್ರ ಸಂಖ್ಯೆ ಎಷ್ಟು ಇರ್ತೈತ್ರಲ್ಲ ಅಷ್ಟೇ ಪ್ರಮಾಣ ಇರ್ತದೆ ಸರ್. ಇದು ಇನ್ನೊಬ್ರು ಬೆಳೆಸ್ತಾರೆ ಯಾವತ್ತೂ ರೇಟ್ ಡೌನ್ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಇದು ಭಾಳ ಆದ್ರೆ ಡೌನ್ ಆದ್ರೆ 500-1,000 ರೂಪಾಯಿ ಒಳಗೆ ಹೊರಗೆ ಆಗುತ್ತೆ ಸರ್. ಅದ್ರಿಂಕಿಂತ ಕೆಳಗೆ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಇದು ನಿಮಗೆ ರೈತರಿಗೆ ಏನು ಎಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಸರ್ ನಮ್ಮ ಮಿತ್ರರಿಗೆ ಯಾವತ್ತೂ ಸರ್ ATM ಇದ್ದಂಗೆ ರೀ. ಇದು ನಿಮಗೆ ಇವತ್ತು ನನಗೊಂದು 1 ಲಕ್ಷ ರೂಪಾಯಿ ಬೇಕಾಗಿ ತಿಳ್ಕೊರಿ ಸರ್. 2-3-4 ಮರಿ ಓದ್ಬಿಡ್ತೇನೆ ರೀ ಇವತ್ತು ಸಂತಿಗೆ. 3-4 ಮರಿ ಓದ್ನಾರ 1 ಲಕ್ಷ ರೂಪಾಯಿ ಪೂರ ಕ್ಯಾಶ್ ಕೈಯಾಗಿ ಬರ್ತದೆ. ನಿಮ್ಗೆ ಯಾವತ್ತೂ ಲಾಸ್ ಅನ್ನೋದಿಲ್ಲ ಸರ್. ಅದೇ ದ್ರಾಕ್ಷಿ ದಾಳಂಬ್ರಿ ಮಾಡೋದವ್ರಿಗೆ ಅದು ವರ್ಷಗಟ್ಟಲೆ ಕಾಯ್ಬೇಕಲ್ಲ ಸರ್. ಸರ್ ರೋಗ ರೀ. ರೋಗ
ಕ್ಲೈಮೇಟ್ ಚೇಂಜ್ ಬೆಳಿ ಕೈಗೆ ಬಂದಾಗ ನೀವು ಮಾತಾಡ್ಬೇಕ್ರೆ ಮಾತಾಡ್ಬೇಕ್ರಿ. ಇಲ್ಲಿ ಹಂಗಿಲ್ರಿ ಸರ್. ನಮ್ಮ ಕೈ 1 ಲಕ್ಷ ರೂಪಾಯಿ ಬೇಕಾದ್ರೆ 4 ಮರಿ ಹೋದ್ರೆ ಮುಗೀತ್ರಿ. ಇಲ್ಲ ಸರ್, ಇಲ್ಲಿ ಅಲ್ಲಿ ನಿಮಗೆ ದಾಳಂಬರಿ ಬೆಳಿತಂದ್ರೆ ನಿಮ್ಗೆ ಲಾಭ ಆಗುತ್ತೆ. ಲಾಭ ಹೌದ್ರಿ. ದ್ರಾಕ್ಷಿ ಬೆಳಿತಾರ ಲಾಭ ಆಗುತ್ತೆ. ಮಳಿ ಕರೆಕ್ಟ್ ಆಗ್ಬೇಕ್ರೆ, ಅದಕ್ಕೆ ಕ್ಲೈಮೇಟ್ ಕರೆಕ್ಟ್ ಆಗ್ಬೇಕ್ರೆ, ಬೆಳಿ ಸರಿಗೆ ಬರ್ಬೇಕು. ಹೌದ್ರಿ, ಒಪ್ಕೋತೀರಿ ಸರ್. ಇಲ್ಲಿ ಏನೂ ಇಲ್ಲ ಸರ್. ನೀವು ಡ್ರೈ ಫೀಡನ್ನು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿ ಯಾವಾಗ ಸೀಸನ್ ಪ್ರಕಾರ ಒಟ್ಟಿದ್ರೆ ತಿಳ್ಕೊರಿ ಸರ್. ನೀವು 100 ಮರಿ ಆಗಲಿ, ಇವತ್ತು ನಿಮ್ಮ ಕೆಪಾಸಿಟಿ ಎಷ್ಟು ತಟ್ಟು ಸರ್, ಅವ್ರದ್ದು ಎಷ್ಟು ಕೆಪಾಸಿಟಿ ಇರುತ್ತಲ್ಲ ಅದ್ರ ತಕ್ಕಂಗೆ ಒಟ್ಕೊಂಡ್ರೆ ತಿಳ್ಕೊರಿ ಸರ್. ಅವರು ಮಿನಿಮಮ್ ಒಂದು ಮರಿಗೆ 13,000 ಇಂದ 14,000, 10,000 ಮ್ಯಾಗ ಉಳಿತ ತಿಳ್ಕೊರಿ ಸರ್. 100 ಶಿಪ್ಸ್ ಮಾಡ್ಕೊಂಡ್ರು 10 ಲಕ್ಷ ರೂಪಾಯಿ ಉಳಿತಲ್ರಿ. 8-9 ತಿಂಗಳು ಮೇಂಟೈನ್ ಮಾಡಿರಿ. ಇಲ್ಲಾಂದ್ರೆ ನಾವು 6 ತಿಂಗಳು ಬೇಡ 3 ತಿಂಗಳು ಮಾಡ್ತಾನೆ ತಿಳ್ಕೊರಿ, ಬ್ಯಾಚ್ ವೈಸ್ ಮಾಡ್ತಾನೆ ತಿಳ್ಕೊರಿ ಸರ್. ಅದನ್ನು ಮಾಡ್ಕೊಂಡು ನಡೀತೈತ್ರಿ ಸರ್. ಅದ್ರಾಗೂ ಮಿನಿಮಮ್ ಇಲ್ಲಾಂದ್ರೂ ನೀವು 6 ತಿಂಗಳು ಬ್ಯಾಚ್ ಮಾಡಿ 50 ಮರಿ ಹಾಕೋರಿ ಸರ್. ಮಿನಿಮಮ್ 3,000-4,000 ರೂಪಾಯಿ ಉಳಿತು 3 ತಿಂಗಳಿಗೆ. 3,000 ಅಂತ ಮಿನಿಮಮ್ ಉಳಿತೈತಿ ಸರ್. ಅಲ್ಲೇ ಪೇಮೆಂಟ್ ಬೆಳ್ಕೊತ ಹೋಗತ್ತಲ್ಲ ಸರ್. ಈಗ ಇವ್ರೇನು ಮಾಡಾಕತ್ತಾರ್ರಿ, ಇವತ್ತು ನಮ್ಮವ್ರಾಗಲಿ ಆ ಕಡೆ ಹೊರಗಿನವ್ರಾಗಲಿ ರೀ, 6 ತಿಂಗಳು ಮಿನಿಮಮ್ ಕರೆಕ್ಟ್ ಮೇಂಟೈನ್ ಮಾಡ್ಕೊತ ಹೋಗ್ರಿ. ಈ ವರ್ಷ ಏನಾಗ್ಬಿಡ್ತಾರೆ ಸರ್, ನಮ್ಮ ಮಾಮಾರ್ದ ಒಂದು 30-40 ಎಕರೆ ಇದನ್ನ ಹಾಕಿದ್ರು ಸರ್. ಏನ್ರಿ, ತೊಗರಿ ಕಡ್ಲೆ ಹಾಕಿದ್ರು ಸರ್ ಅವ್ರು. ಸರ್ ಏನೇನು ಇಲ್ರಿ ಇದ್ರಾಗ. 30-40 ಎಕರೆನೂ ಕೂಡ ಒಂದು ಡಬ್ಬಿ ತೊಗರಿ ಆಗ್ಬೇಕು ಒದ್ದಾಡಿ ಸರ್ ಈ ಸರ್ತಿ. ಮತ್ತೆ ಹಿಂಗ ಫ್ಲಾಪ್ ಆದ್ರೆ ಹೆಂಗ ಗತಿರಿ ಸರ್ ಅದ್ರ. ಇದು ಸೈಡ್ ಇದೆ ತಿಳ್ಕೊರಿ, ಅದ್ ಕೈ ಹಿಡಿಲಿಕ್ಕೆ ಕೈ ಹಿಡಿತೈತ್ರಿ. ಇದು 100% ಕೈ ಹಿಡಿದ್ರಿ. ಇದು ಅದು 100% ನಿಮ್ಗೆ ಇಲ್ರಿ. ಇಲ್ಲಿ 100% ಐತ್ರಿ. ಅಂದ್ರೆ ನಿಮ್ಗೆ ಈ ವರ್ಷಕ್ಕೆ ನುಕ್ಸಾನ್ ಆತ್ರಿ, ಒಪ್ಕೋತೀರಿ ಸರ್. ಈ ವರ್ಷ ಅವ್ರ ಕಡೆ ಇದಿತ್ತು ತಿಳ್ಕೊರಿ ಸರ್ ಮಾಲ, ಇದು ನುಕ್ಸಾನ್ ಆಗಕ್ಕೆ ಸಾಧ್ಯ ಇಲ್ರಿ. ಇದ್ರಾಗಿಂದ್ರ ನೀವು ಪರ್ಫೆಕ್ಟ್ ಹಾಕಿರಿ, ಲಾಭ ಆಕತ್ರಿ. ಇಲ್ಲೇನು ನಡಿ ಅಂದ್ರೆ ನಿಮ್ಗೆ 4 ತಿಂಗಳು ಅದನ್ನ ಕೆಲಸ ಮಾಡ್ಕೊತ ಇನ್ನು ಕೆಲಸ ಮಾಡಕ್ಕೆ ಭಾಳ ಈಜಿ ಐತೆ ಸರ್. ನೀವು ನಮಗತ್ತೆ ನೀರಾವರಿ ಐತಿ, ಕಂಟಿನ್ಯೂ ಆಗಿ ನೀರು ಹಾಸ್ಬೇಕು, ಮಡಿ ತೆಗಿದ್ಬೇಕು ಅನ್ನಂಗಿಲ್ಲ, ಏನೇನು ಅನ್ನಂಗಿಲ್ಲ ಸರ್. ಹೊಕ್ಕಿರಿ ಭಾಳ ಅದ್ರ ಔಷಧ ಹೊಡಿಸ್ತೀರಿ, ಏನು ಕೆಲಸ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ಬಿಡ್ತೀರಿ. ಅದ್ರೊಳಗೆ ಮನ್ಯಾಗ ಬರೀ ಒಂದು ಲೇಬರ್ ಇತ್ತು ಸುಖರ್ ಇದಕ್ಕೆ ಒಬ್ಬನ ಮೇಂಟೈನ್ ಮಾಡ್ಕೋಬಾರ್ದು ಸರ್. 100 ಮರಿ ಆಗಲಿ 200 ಮರಿ ಆಗಲಿ ಹೈಟೆಕ್ ಶೆಡ್ ಇತ್ತು ಒಬ್ಬನ ಮೇಂಟೈನ್ ಮಾಡ್ಕೋಬಾರ್ದು. ಒಬ್ಬರಿಗೆ ಬೇಕಾಗಿಲ್ಲ ಸರ್. ನಮ್ಮ ಅಮ್ಮರು ಸರ ಒಂದು 40-50 ಎಕರೆ ಹೊಲ ಐತೆ ಅಂದ್ಕೂಲ ರೀ, ಕಂಟಿನ್ಯೂ 40-50 ಎಕರೆ ಹೊಲದಾಗ ಅಡ್ಡಾಡ್ತಾರೆ ಸರ್ ಅವರು. ನಾನು ಅವ್ರು 40-50 ಎಕರೆ ಹೊಲದಾಗ ಅಡ್ಡಾಡಿದಾಗ ರೀ, ನಾ ಬರೀ 30-40 ಶೆಡ್ನಾಗ ಅಡ್ಡಾಡ್ತೀನಿ ರೀ. 30-60 ಶೆಡ್ ರೀ. ಇದ್ರ ನನ್ಗೆ ಫೈಟ್ ಮಾಡಕ್ಕೆ ಸಾಧ್ಯ ಇಲ್ಲ ಸರ್. ಅವರು ನಿಮ್ಮಷ್ಟು ಲಾಭ ಅವ್ರು ತೊಗೊಳಕ್ಕೆ ಸಾಧ್ಯನೇ ಇಲ್ಲ ರೀ. ಈಗ ನೋಡ್ರಿ ಸರ್, 20 ಎಕರೆದ ಕಬ್ಬಿನ ಬರಲಿ ಸರ್ ನಮ್ಮ ಹತ್ರ. 20-30 ಎಕರೆದ 300 ಮರಿ ಹಾಕಿದ್ರೆ 30 ಎಕರೆ ಕಬ್ಬಿನ ಒಂದು ಸೈಡ್ ಹೊಡಿತಿರು. ಕಬ್ಬಿನ ಹೊಲ್ದಾನವ್ರಿ ಬ್ಯಾಕ್ವರ್ಡ್ ಏರಿಯಾ ಅಂತೂ ಬಿಡ್ರಿ, ಅಲ್ಲಿ ಬೇಸಾಯ ಹೋಲ್ರಿ ಅವ್ರು. ಇಲ್ಲೇ ಇವ್ರನ್ನ ಸೈಡ್ ಹೊಡಿತೀರಿ. ಆ ಕೆಪಾಸಿಟಿ ಇವ್ರು ಮಾಡ್ಕೋಬೋದ್ರಿ. ನಿಮ್ಮ ಕಡೆ ಭಾಳ ಪರ್ಫೆಕ್ಟ್ ಇದ್ದಿದ್ದು ಜಾಗ ಐತೆ ಸರ್. ಈಗ ನೋಡ್ರಿ, ಹಳ್ಳಿ ಕಡೆಯಿಂದ ಬಂದು ನಾವು ಈ ಕಡೆದಿಂದ ತುಂಬಿರ್ತೀವಿ ಡ್ರೈ ಫುಡ್. ಅಷ್ಟು ದೂರ ಸರ್, 70 ಕಿಲೋಮೀಟರ್ ಆಗ್ತದ್ರಿ ಇಲ್ಲಿ. ನೀವು ಅಲ್ಲಿದ್ದು ಯಾಕೆ ಮಾಡ್ಕೊಂಡಂಗಿಲ್ಲ ನಮ್ರಿ. ಒಂದು ಫಾರ್ಮರ್ ಇಲ್ರಿ ಸರ್, ಯಾರು ಇಲ್ಲ ಸರ್. ಹೌದು, ಒಬ್ಬನು ಫಾರ್ಮರ್ ಇಲ್ರಿ. ಇಲ್ಲ ಆದ್ರೆ ಅವ್ರು ಮಾಡ್ಕೊಂಡ್ರಂದ್ರೆ ಸರ್ ನಮ್ಕಿನ್ನ ಹೆವಿ ಆಗಾರ ಸರ್. 100% ಹೆವಿ ಆಕತ್ರಿ. ಇಲ್ಲಿ ಮರಿನೂ ಒಂದು ಗ್ರೋತ್ ಬರ್ತ್ರಿ. ಪರ್ಫೆಕ್ಟ್ ಆಗಿದ್ದ ಫೀಡ್ ಇದಕ್ಕೆ ಯಾವ್ದು ಬೇಕೆಲ್ಲ ನಿಮ್ಮ ಏರಿಯಾದಾಗ ಐತ್ರಿ. ಸಿಗತೈತಲ್ಲ ಸರ್ ಎಲ್ರಿ, ಈ ಬಿಜಾಪುರ ಸೈಡ್ ಒಳಗೆ ಐತಿ. ಹೌದು, ನಮ್ಮ ಕಡೆಯಿಂದ ಇಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ದಾಗ ಸಿಗಂಗಿಲ್ಲ ಸರ್. ಎಲ್ಲ ಕಬ್ಬಿ ಬೆಳಿತಾರೆ. ಆ ಕಡೆ ಎಲ್ಲ ಡ್ರೈ ಏರಿಯಾ ಎಲ್ಲ ನಿಮಗೆ ಪೂರ್ತಿ ಸಿಗತ್ತಲ್ರಿ ಮಟೀರಿಯಲ್. ರಾ ಮೆಟೀರಿಯಲ್ ಎಲ್ಲ ಸಿಗ್ತೈತಲ್ಲ. ತೊಗರಿ ಹೊಟ್ಟು ಸಿಗ್ತದ, ಕಣಕಿ ಹೊಟ್ಟು ಸಿಗ್ತದ್ರಿ. ಮಾಡ್ಕೊರಿ ಸರ್. 100% ನಿಮಗೆ ಯಾರಿಗಿರ ಏನಾರ ನಿಮ್ಗೆ ಹೆಲ್ಪ್ ಬೇಕಾಗಿತ್ತಾರ ಸರ್ಗೆ ಫೋನ್ ಮಾಡ್ರಿ, ಮಾಡಿಸ್ಕೊರಿ ಸರ್. ಏನಾರ ಹೆಲ್ಪ್ ಬೇಕಾದ್ರೆ ಹೇಳೋನು, ಮಾಹಿತಿ ಬೇಕಾದ್ರೆ ಹೇಳಕ್ ಬರ್ತೈತಿ. ಯಾರ್ಯಾರು ಆಸಕ್ತಿ ಇರ್ತಾರಲ್ಲ 100% ಮಾಡ್ಕೊರಿ. ಖಾಲಿ ಹೇಳಕ್ಕೆ ಅಂತೂ ಹೋಗ್ಬೇಡ್ರಿ, ಮಾಡ್ಕೊರಿ ಸರ್. ಸರಿ, ನೀವು ಹೇಳ್ರಿ ಮಾರ್ಕೆಟಿಂಗ್ ಯಾರಾದರೂ ನಿಮ್ಗೆ ಟಗರ್ ಪರಿಚಯ ಮಾಡ್ಬೇಕಾದ್ರೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳ್ರಿ ಸರ್. ಅಂದ್ರೆ ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ 6364 69 2178 ಸರ್. ಅಂದ್ರೆ ನಮ್ಮ ಕಡೆ ಮರಿ ತಗೊಳ್ಳೋರು ಬರ್ತಾರೆ ರೀ, ನಾವು ಯಾರಿಗೆ ಕೊಡ್ಸಂಗಿಲ್ಲ ಬಿಡ್ರಿ ಸರ್. ನಮ್ಗೆ ಮರಿ ತೊಗೊಂಬಂದು ಸಾಕಿ ಲಾಸ್ಟ್ ಮೂಮೆಂಟ್ನಾಗ ಹೊರಗೆ ಹಾಕಿಬಿಡ್ತೀವಿ. ಸಪೋಸ್ ಯಾರಾದರೂ ನಿಮ್ಗೆ ಈಗ ಡೀಲರ್ ಬಂದು ನಮ್ಗೆ ಇಷ್ಟು ಮರಿ ಬೇಕಾಗಿವತ್ತಲ್ಲ ನಿಮ್ಮಲ್ಲಿ ಪರ್ಚೇಸ್ ಮಾಡಕ್ಕೆ ಬಂತಂದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ. ಡೀಲರ್ಗಳು ಬಂದ್ರೆ ನಮ್ಮ ಕಡೆ ಕೊಡ್ತೀವಿ ಸರ್. ನನ್ನ ಕಡೆಯಿಂದ ಒಂದು 2,000 ಮರಿ ಮಾಡ್ತಾರೆ ಸರ್. ಎದ್ರಿ ಕುರ್ಬಾನಿ ಟೈಮ್ ಒಳಗೆ ರೀ ಸರ್. 1400 ಇಂದ 2,000 ಮರಿ ನಮ್ಮ ಸರ್ಕಲ್ ಒಳಗೆ ಐತೆ ಸರ್. ಒಂದು 20 ಮಂದಿ ಫಾರ್ಮರ್ಗಳು ಇದೀವಿ ರೀ. ಅಷ್ಟು ಮಂದಿ ಸೇಲ್ ಮಾಡ್ತೀನಿ ಸರ್ ನಾನು. ಇನ್ನೊಂದು ಸಲ ಈ ಫಾರ್ಮಿನ ಹೆಸರು ನೇಚರ್ ಸ್ವಾಮ್ ಹತ್ರಿ ಸರ್. ಇದು ಬೆಂಗಳೂರಾಗ ಒಂದು ಪಾರ್ಟ್ನರ್ ಐತ್ರಿ ಒಂದು. ಇಲ್ಲೊಂದು ಮಾಡೀನಿ ಸರ್. ಈಗ ಬೆಂಗಳೂರಾಗ ಒಂದು ಪಾರ್ಟ್ನರ್ ಮ್ಯಾಗ ಮಾಡೀನಿ. ಅಲ್ಲಿ ಅಮೌಂಟ್ ಹಾಕಿರಿ, ಇಲ್ಲಿ ಮಾಲ್ನ ಅಲ್ಲಿ ಶಿಫ್ಟ್ ಮಾಡಿ ಅವಾಗ ಕುರ್ಬಾನಿ ಟೈಮ್ನಾಗ ಅಲ್ಲಿಂದ ಮಾರಾಕ್ತೀವಿ ಸರ್. ಇಲ್ಲಿ ಡೈರೆಕ್ಟ್ ಆಗಿ ಅಂತೂ ಯಾರಿಗೆ ಕೊಡಾಕ್ತಿಲ್ಲ ರೀ. ಈಗ
ಅಂದ್ರೆ ರೀ ನಾ ಇಲ್ಲಿ ಮಾರಿದ್ದ ಮರಿನ ತೊಗೊಂಡೋಗಿ ಅವ್ರು ಲಾಭ ಮಾಡ್ಕೋತಿರ್ತಾರೆ. ಹಿಂಗಾಗಿ ನಾ ಏನು ಮಾಡಿಬಿಟ್ರಿ ಸರ್, ಅಲ್ಲಿ ಅಮೌಂಟ್ ಸ್ವಲ್ಪ ತೊಡಗಿಸಿಲ್ರಿ. ಅಲ್ಲಿ ಬೆಂಗಳೂರಾಗ ಫಾರ್ಮಿನೊಳಗೆ ಅಮೌಂಟ್ ತೊಡಗಿಸಿರಿ ಆ ಬೋರ್ಡ ಪಾರ್ಟ್ನರ್ ಆಗಿ ಇಲ್ಲಿ ಮರಿನ ಐತ್ರಲ್ಲ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿಗೆ ಕರೆಕ್ಟ್ ನಮ್ಗೆ ಏನು ರೇಟ್ ಬೀಳುತ್ತೆ ಅದೇ ರೇಟ್ ಸಿಗತ್ತದ ಸರ್. ಹಿಂಗಾಗಿ ನನಗೆ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಸಿಗೋದು ಸರ್ ಅದ್ರೊಳಗೆ. ಓಕೆ ರೀ, ಡೈರೆಕ್ಟ್ ಸರ್, ಡೈರೆಕ್ಟಾಗಿ ಮಾಲ್ ಹೋಗುತ್ತೆ ರೀ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ.